ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯಸ್ ವ್ಲಾಗ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದಾರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನೇನು ಅಂತ ಕೂಡ ನೋಡೋಣ. ನಾನಿವತ್ತು ಸಂಜೆಯಿಂದ ಬೆಳಿಗ್ಗೆವರೆಗೆ ಅಂದರೆ ನಾನು ಸಂಜೆ ಏನೇನಕ್ಕೆ ರೆಡಿ ಮಾಡಿಕೊಂಡೆ, ಹಾಗೆ ಬೆಳಿಗ್ಗೆ ನಾನು ಏನು ಮಾಡಿದೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಇಲ್ಲಿ ನಾನು 2 ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 2 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. ಮತ್ತು ಉದ್ದಿನಬೇಳೆ, ಇದು ನಾನು ಮನೇಲಿ ಬಳಸೋ ಉದ್ದಿನಬೇಳೆ, ಅಂದರೆ ಕಪ್ಪು ಉದ್ದಿನಬೇಳೆ ಬರುತ್ತಲ್ಲ, ಅದನ್ನು ಸಿಪ್ಪೆ ತೆಗೆದು ನಾವು ಬಳಸಬೇಕು. ಹಾಗಾಗಿ ಅದನ್ನು ನೆನೆಸ್ಕೊಂಡು ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ ಮಸಾಲೆ ದೋಸೆ ಮಾಡೋದಕ್ಕೆ. ನನ್ನ ಮಗ ಅಂತಿದ್ದ ನಾಳೆ ಮಸಾಲೆ ದೋಸೆ ಮಾಡಿಯಮ್ಮ ಅಂತ. ಸೊ ಹಾಗಾಗಿ ಇರಲಿ ಮಾಡೋಣ ಅಂತ ಹೇಳ್ಬಿಟ್ಟು ದೋಸೆಗೆಲ್ಲ ನೆನೆಸಿಟ್ಟಿದ್ದೆ. ಸೊ ಇವಾಗ ಎಲ್ಲನೂ ರುಬ್ಬಿಟ್ಟು ಇಟ್ಟು ರೆಡಿ ಮಾಡಿ ಇಟ್ಬಿಡೋಣ. ಸೊ ಬೆಳಿಗ್ಗೆಗೆ ಚೆನ್ನಾಗಿ ಇದಾಗುತ್ತಲ್ಲ ಅಂತ ಹೇಳಿ ಮಾಡ್ತಾ ಇರೋದು. ಈಗ ನಾನು 2 ಗ್ಲಾಸ್ ಹಾಕಿರೋದ್ರಿಂದ ನಾನು 2 ಸರಿ ರುಬ್ಕೋತೀನಿ. ಅಂತ ಅಂದರೆ ಮಿಕ್ಸಿಲಿ ರುಬ್ಬೋದ್ರಿಂದ ನಾವೇನಾಗುತ್ತೆ, ಜಾಸ್ತಿ ಹಾಕಿ ರುಬ್ಬೋದ್ರೆ ಹಾಫ್ ಆಗಿಬಿಡುತ್ತೆ ಮತ್ತು ಇದು ಮಿಕ್ಸಿ ಹಾಳಾಗಿಬಿಡುತ್ತೆ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ನೀವು ಬೇಕು ಅಂತಂದರೆ ಹೊರಗಡೆ ಕೂಡ ರುಬ್ಬಿ ಕೊಡ್ತಾರಲ್ಲ, ಅಂಥವ್ರ ಹತ್ರ ಕೂಡ ತೊಗೊಂಡೋಗಿ ರುಬ್ಬಿಸ್ಕೊಂಬರ್ಬೋದು. ನಾನು ಯಾವಾಗಲೂ ಆ ಥರ ಮಾಡಲ್ಲ, ಏಕೆಂದರೆ ನಾವು ಹಾಕ್ಕೊಳ್ಳೋದು ಸ್ವಲ್ಪನೇ ಮತ್ತು ಮನೆಯಲ್ಲೂ ಸ್ವಲ್ಪ ಜನ ಇರೋದ್ರಿಂದ ನನಗೇನದು ತುಂಬ ಏನು ಅಂತ ಅನಿಸಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಮನೇಲೇ ಮಿಕ್ಸಿ ಜಾರಲ್ಲಿ ರುಬ್ಬಿ ಇಟ್ಕೊಂಡ್ಬಿಡ್ತೀನಿ. ನನಗೆ ಈ ಥರ ಮಾಡಿದಾಗ ಒಂದು ಸಮಾಧಾನವೂ ಹೌದು, ಏಕೆಂದರೆ ರುಬ್ಬಿ ನಾವೇ ಮಾಡೋದ್ರಿಂದ ಏನೋ ಒಂಥರ ಖುಷಿ ಅನಿಸುತ್ತೆ, ಹಾಗೆ ಕ್ಲೀನ್ನೆಸ್ ಇರುತ್ತೆ. ನಾವೇನಾದರೂ ಈಗ ಹೊರಗಡೆ ತೊಗೊಂಡೋಗಿ ಕೊಟ್ಟಾಗ ಏನು ಅನಿಸುತ್ತೆ, ಅಯ್ಯೋ ಅವ್ರು ಹೆಂಗೆ ರುಬ್ಬಿರ್ತಾರೋ ಏನೋ, ಹೆಂಗಿರುತ್ತೋ ಏನೋ, ಈ ಥರನೂ ಒಂಥರ ಫೀಲ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಆದಷ್ಟು ನಾನು ಮನೆಯಲ್ಲೇ ಇಡ್ಲಿಗಾಗಲಿ ದೋಸೆಗಾಗಲಿ ಪ್ರತಿಯೊಂದಕ್ಕೂ ನಾನು ಮನೆಯಲ್ಲೇ ಹಿಟ್ಟನ್ನ ರೆಡಿ ಮಾಡಿಕೊಂಡು ಆಮೇಲೆ ನಾನು ಮಾಡ್ಕೊತೀನಿ. ಇವಾಗ ನಾನು ಕಡಲೆಬೇಳೆ ಮತ್ತು ನೀವು ಮೆಂತ್ಯನ ಬೇಕಾದರೆ ಅಕ್ಕಿ ಜೊತೆ ಕೂಡ ಹಾಕಿ ರುಬ್ಕೋಬೋದು, ಇಲ್ಲಾಂದರೆ ಉದ್ದಿನಬೇಳೆ ಜೊತೆಗೆ ಹಾಕ್ಕೊಂಡು ರುಬ್ಕೋಬೋದು. ಏಕೆಂದರೆ ದೋಸೆಗೆ ಅಂದಮೇಲೆ ಅಕ್ಕಿನೂ ಕೂಡ ಚೆನ್ನಾಗಿ ನುಣ್ಣಗೆ ರುಬ್ತೀವಿ, ಎಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ನುಣ್ಣು ರುಬ್ಕೋತೀವಿ. ಹಾಗಾಗಿ ನೀವು ಅದಕ್ಕೆ ಬೇಕಾದ್ರೂ ಮಿಕ್ಸ್ ಮಾಡ್ಕೋಬೋದು. ನಾನು ಅಕ್ಕಿಗೇನೂ ಹಾಕ್ಕೊಳ್ಳಿಲ್ಲ, ನಾನು ಉದ್ದಿನಬೇಳೆಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಉದ್ದಿನಬೇಳೆ ಆದರೆ ಏನಾಗುತ್ತೆ, ಇನ್ನು ಚೆನ್ನಾಗಿ ನಾವು ನುಣ್ಣಗೆ ರುಬ್ಕೋತೀವಿ, ಹಾಗೆ ಅದು ಸರಿ ಬರೋವರೆಗೂ ರುಬ್ತೀವಿ. ಹಾಗಾಗಿ ನಾನೇನು ಮಾಡ್ತೀನಿ, ಉದ್ದಿನಬೇಳೆಗೆ ಹಾಕ್ಕೊಂಡು ಅದನ್ನು ರುಬ್ಕೋತೀನಿ. ಇನ್ನೂ ಎಷ್ಟೋ ಜನ ಅಕ್ಕಿ ಜೊತೆನೇ ಉದ್ದಿನಬೇಳೆನೂ ಮಿಕ್ಸ್ ಮಾಡಿ ರುಬ್ಕೋತಾರೆ, ಅದು ಹೌದು. ಬಟ್ ಅಂದರೆ ನಾನು ಸಪ್ರೇಟೇ ರುಬ್ಕೊಳ್ಳೋದು. ಇವಾಗ ಅಂತಲ್ಲ, ಯಾವಾಗಾದರೂ ಅಷ್ಟೇ. ಅಕ್ಕಿ ಫಸ್ಟು ರುಬ್ಬಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಉದ್ದಿನಬೇಳೆ ಹಾಕ್ಕೊಂಡು ರುಬ್ಬಿ ಇಟ್ಕೋತೀನಿ. ಈ ಥರ ಮಾಡಿದಾಗ ಏನಾಗುತ್ತೆ, ದೋಸೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ, ಹಾಗೆ ಹಿಟ್ಟು ಚೆನ್ನಾಗಿ ಹುದುಗ್ ಬರುತ್ತೆ. ಈ ಥರ ಮಾಡೋದ್ರಿಂದ ಮಿಕ್ಸ್ ಮಾಡಿಬಿಟ್ರೆ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಏಕೆಂದರೆ ಅಕ್ಕಿ ಸ್ವಲ್ಪ ಜಾಸ್ತಿನ ಇದಾಗುತ್ತೆ, ಡ್ರೈ ಆಗೋ ಥರ ಇರುತ್ತೆ. ಸೊ ಹಾಗಾಗಿ ನಾವು ಉದ್ದಿನಬೇಳೆ ಜೊತೆಗೆ ಹಾಕಿ ಆಡಿಸ್ಬಿಟ್ಟಾಗ ಏನಾಗುತ್ತೆ, ಸ್ವಲ್ಪ ಡ್ರೈ ಆಗೋ ಥರ ಅನಿಸುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ, ಫಸ್ಟು ಅಕ್ಕಿನ ರುಬ್ಬಿಟ್ಬಿಟ್ಟು ಆಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಂಡು ರುಬ್ಕೋತೀನಿ. ಉದ್ದಿನಬೇಳೆನೂ ಅಷ್ಟೇ, ನಾನು ಒಂದೇ ಸರಿ ಹಾಕ್ಬಿಟ್ಟು ಜಾಸ್ತಿ ರುಬ್ಬಲ್ಲ, ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋತೀನಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಮಿಕ್ಸಿ ಬೇಗ ಹಾಳಾಗಲ್ಲ. ಇಲ್ಲಾಂದರೆ ಏನಾಗುತ್ತೆ, ನಾವು ಒಂದೇ ಸರಿ ಎಲ್ಲನೂ ಹಾಕಿ ಆಡ್ಸೋಕ್ಕೆ ಹೋಗ್ಬಿಟ್ರೆ ಅದು ಮಿಕ್ಸಿ ತುಂಬ ಬೇಗ ಬಿಸಿ ಆಗಿಬಿಡುತ್ತೆ ಮತ್ತು ಕಾಯಿಲ್ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಮನೆಗಲ್ವ, ಏನು 10 ನಿಮಿಷ ಲೇಟ್ ಆದರೂ ಪರವಾಗಿಲ್ಲ, ಏನು ಅಂತ ಅರ್ಜೆಂಟ್ ಏನು ಯಾರಿಗೂ ಇರಲ್ವಲ್ಲ. ಸೊ ಹಾಗಾಗಿ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ರುಬ್ಕೋತೀನಿ. ಈಗ ರುಬ್ಬಿದಾಯಿತು, ಸ್ವಲ್ಪ ಉಪ್ಪು ಕೂಡ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಇದಕ್ಕೆ ಇಡ್ತಾಯಿದ್ದೀನಿ. ಉಪ್ಪು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ, ಇವಾಗ ಚಳಿ ಆಗಿರೋದ್ರಿಂದ ಹಿಟ್ಟು ಬೇಗ ಉದುಗ್ ಬರಲ್ಲ. ಸೊ ಹಾಗಾಗಿ ಈಗ ನಾನು ಬೆಳಗ್ಗೆ ಅಡುಗೆ ಮನೆಗೆ ಬಂದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಬಂದ ತಕ್ಷಣ ಆಲೂಗಡ್ಡೆ ಪಲ್ಯ ಮಾಡ್ಕೊಂಬಿಡೋಣ ಮತ್ತು ಚಟ್ನಿಗಳು ಇವೆಲ್ಲ ರೆಡಿ ಮಾಡ್ಕೊಂಬಿಟ್ರೆ ನಂಗೆ ದೋಸೆ ಮಾಡೋದಕ್ಕೆ ಬೇಗ ಈಸಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು 3 ಆಲೂಗೆಡ್ಡೆನ ಕಟ್ ಮಾಡಿ ಉದ್ದುದಕ್ಕೆ ಬಿಸಿ ಅಂದರೆ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ ಪಲ್ಯಕ್ಕೆ ಅಂತ ಹೇಳಿ. ಈಗ ಇದಕ್ಕೆ ಮಸಾಲೆ ದೋಸೆ ಅಂದಾಗ ಒಂದು ಕೆಂಪು ಚಟ್ನಿ ಬೇಕೇ ಬೇಕಲ್ವ, ಅದಕ್ಕೆ ಒಂದು 3 ರಿಂದ 4 ಖಾರದ ಮೆಣಸಿನ್ಕಾಯಿ ಹಾಕಿ ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು, ಉರಿಯೋದು ಬೇಡ, ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು. ಬೆಚ್ಚಗೆ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿ ಇಡಬೇಕು. ನಾನಿಲ್ಲಿ ಬೇಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ನನ್ನ ಹತ್ರ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅರ್ಧ ಇತ್ತು ಅಷ್ಟೇ, ಅದು ಬೇಡಿಗೆ ಮೆಣಸಿನ್ಕಾಯಿ, ಅದನ್ನು ಸೇರಿಸಿ ಇದಕ್ಕೆ ಹಾಕಿ ಇದು ಮಾಡ್ಕೊಂಡಿದ್ದೀನಿ. ಅಂದರೆ ಕಲ್ಲರ್ಗೋಸ್ಕರ ನಾವು ಬ್ಯಾಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳೋದು, ಇದು ಸುಮ್ಮನೆ ಏನು ಖಾರಕ್ಕೆ ಅಂತ ಏನಿಲ್ಲ. ಹಾಗಾಗಿ ಸ್ವಲ್ಪ ಇತ್ತು, ಅದಕ್ಕೆ ಹಾಕಿ ನೀರಲ್ಲಿ ನೆನೆಸಿ ಇಟ್ಟಿದ್ದೀನಿ. ನೀರಲ್ಲಿ ಒಂದು 10 ನಿಮಿಷ ಆದಮೇಲೆ ನೆನೆಸಿದ್ದು ಈಗ ನಾನು ಒಂದು ಮಿಕ್ಸಿ ಜಾರಿಗೆ ಮೆಣಸಿನ್ಕಾಯಿಗಳು ಹಾಕ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತೀನಿ. ಹಾಗೆ ಒಂದೇ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೋತೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು. ಮತ್ತು ಇಲ್ಲಿ ನಾನು ಆಗಲೇ ಹೇಳಿದಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇರಲಿಲ್ಲ, ಇದಕ್ಕೆ ನಾನು ಇದು ಏನಪ್ಪ
ಇದಕ್ಕೆ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ ಅಂತ ಬರುತ್ತಲ್ಲ ಅದನ್ನೇ 1 ಸ್ಪೂನಷ್ಟು ಸೇರಿಸ್ಕೊಂಡು ರುಬ್ಕೋತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನನ್ನ ಹತ್ರ ಖಾಲಿ ಆಗಿತ್ತು, ಹಾಗಾಗಿ ಕಲ್ಲರ್ಗೋಸ್ಕರ ಅಲ್ವಾ ಅಂತ ಹೇಳ್ಬಿಟ್ಟು ಅದನ್ನೇ ಹಾಕ್ಕೊಂಡೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕಲ್ಲರಾಗಿ ಬಂದಿದೆ ಅಂತ. ಸೊ ಇವಾಗ ನಾನು ನೀಟಾಗಿ ಅದನ್ನೆಲ್ಲ ತೆಕ್ಕೊಂಡು ಒಂದು ಬೌಲ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ನನಗೆ ಒಂದು ಚಟ್ನಿ ರೆಡಿ ಆಗುತ್ತೆ, ಕೆಂಪು ಚಟ್ನಿ ರೆಡಿ ಆಗುತ್ತೆ. ಅಂದರೆ ಇದು ದೋಸೆ ಮೇಲೆ ಹಚ್ಚೋದಕ್ಕೆ, ಮಸಾಲೆ ದೋಸೆಗೆ ಹಚ್ಚೋದಕ್ಕೆ ಹಾಕ್ಕೊಳ್ಳೋದು. ಇದು ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಈಗ ನಾನು ಮಾಮೂಲಿ ಕಾಯಿ ಚಟ್ನಿ ಮಾಡ್ಕೊಳ್ಳೋದಕ್ಕೆ ಅಂತ ಕೂಡ ಈಗ ಹಾಕ್ಕೋತಾ ಇದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸಣ್ಣ ಗೋಲಿ ಗಾತ್ರಕ್ಕೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದೇ 1 ಸ್ಪೂನಷ್ಟು ಕಡಲೆಪಪ್ಪು, ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ. ಇದೆಲ್ಲನೂ ಕೂಡ ನಾವು ಫಸ್ಟು ಮಾಡಿಟ್ಕೊಬಿಟ್ರೆ ಆಮೇಲೆ ನಾವು ದೋಸೆ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದಕ್ಕೆ ಸರಿಯಾಗುತ್ತೆ. ಈಗ ನೋಡ್ತಾ ಇದ್ದಾರಲ್ಲ ಚಟ್ನಿ ಕೂಡ ರೆಡಿ ಆಯಿತು. ಈಗ ಆಲೂಗೆಡ್ಡೆ ಪಲ್ಯ, ನಾನು ಆಲ್ರೆಡಿ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಸೊ ಅದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ಕೈಯಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ಮ್ಯಾಶರ್ ಇದ್ದರೆ ನೀವು ಸ್ಮ್ಯಾಶರ್ ಯೂಸ್ ಮಾಡ್ಕೊಳ್ಳಿ. ಬಟ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ನಾನು ಯಾವಾಗಲೂ ಕೈಯಲ್ಲೇ ಕೂಡ, ಅಂದರೆ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಾವು ಸ್ಮೂತಾಗಿ ಅದನ್ನ ಚೆನ್ನಾಗಿ ಇದು ಮಾಡ್ಕೋಬೋದು, ಸ್ಮ್ಯಾಶ್ ಮಾಡ್ಕೋಬೋದು. ಹಾಗಾಗಿ ನಾನು ಕೈ ಬಳಸ್ತೀನಿ. ಈಗ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು 2 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋತಾ ಇದ್ದೀನಿ, ಒಂದೇ 1 ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ. ಹಾಗೆ 1/4 ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊತಾ ಇದ್ದೀನಿ. ಇದೆರಡೂ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಖಾರಕ್ಕೆ ಅನುಗುಣವಾಗಿ ನೀವು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. ಹಾಗೆ ಒಗ್ಗರಣೆಗೆ ಬಂದು ಕರಿಬೇವು ಇದು ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಉದ್ದುದ್ದಾಗೆ ಕಟ್ ಮಾಡ್ಕೊಳ್ಳಿ, ಪಲ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಣ್ಣದಾಗಿ ಹಾಕ್ಬಿಟ್ರೆ ಏನಾಗುತ್ತೆ, ಏನೋ ಒಂಥರ ಇದಾಗುತ್ತೆ, ಅಂದರೆ ಟೇಸ್ಟ್ ಚೆನ್ನಾಗೇ ಇರುತ್ತೆ, ಟೇಸ್ಟ್ಗೇನೂ ಆಗೋಲ್ಲ. ಬಟ್ ಉದ್ದ ಇದ್ದಾಗ ಆಲೂಗಡ್ಡೆ ಪಲ್ಯ ಅನ್ನೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ನೀಟಾಗಿ ಈರುಳ್ಳಿನ ಬೇಯಿಸ್ಕೋಬೇಕು. ಉಪ್ಪು ಸೇರಿಸೋದ್ರಿಂದ ಈರುಳ್ಳಿ ಬೇಗ ಬೇಯುತ್ತೆ, ಹಾಗೆ ಅದ್ರ ಬಣ್ಣ ಕೂಡ ಬದಲಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಅರಶಿನ ಪುಡಿ, ಅಂದರೆ ಪಲ್ಯಕ್ಕೆ ಅಂತ ಅಂದ್ಬಿಟ್ಟು ಅರಶಿನ ಪುಡಿನ, ಅಡುಗೆ ಅರಶಿನ ಪುಡಿನ ಒಂದು 1/4 ಸ್ಪೂನಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ ಅಲ್ಲಿ ಸ್ವಲ್ಪ ಶುಂಠಿ ಕೂಡ ಸೇರಿಸ್ಕೊಂಡೆ ನಾನು. ಶುಂಠಿ ಹಾಕೋದ್ರಿಂದ ಕೂಡ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಂತಹ ಆಲೂಗೆಡ್ಡೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಪಲ್ಯ ರೆಡಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ, ಬೇಗ ಈಸಿಯಾಗೂ ಆಗುತ್ತೆ, ಹಾಗೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆ ಅಂದಾಗ ಮಾತ್ರ ಇದಿದ್ರೇ ಟೇಸ್ಟ್ ಅಂತಲೇ ಹೇಳ್ಬೋದು. ಈಗ ನಾನಿಲ್ಲಿ ರಾತ್ರಿ ರುಬ್ಬಿಟ್ಕೊಂಡಿದ್ದಲ್ಲ ಹಿಟ್ಟು, ಅದನ್ನು ತೋರಿಸ್ತೇನೆ ನೋಡಿ ಹಿಟ್ಟಿಗೆ ಎಷ್ಟು ಚೆನ್ನಾಗಿ ಉದು ಬಂದಿದೆ ಅಂತ. ನಾನು ಒಂದು 3/4 ಭಾಗ ಅಷ್ಟೇ ಬಾಕ್ಸ್ ಇದ್ದಿದ್ದು ಅದು ಹಿಟ್ಟು, ನಾನು ರುಬ್ಬಿ ಹಾಕಿದಾಗ ಇವಾಗ ಎಷ್ಟು ಚೆನ್ನಾಗಿ ಸ್ಪಾಂಜಿ ಥರ ಇದಾಗಿದೆ ಹಿಟ್ಟು, ತುಂಬ ಚೆನ್ನಾಗಿರುತ್ತೆ. ಈ ಥರ ಬಂದಾಗ ಏನಾಗುತ್ತೆ, ದೋಸೆ ಇಡ್ಲಿಗಳು ತುಂಬ ಸಾಫ್ಟಾಗಿ ಸ್ಮೂತಾಗಿ ತುಂಬ ಚೆನ್ನಾಗಾಗುತ್ತೆ. ಸೊ ನೀವು ಬೇಕಾದ್ರೆ ಒಂದ್ಸರಿ ಗಮನಿಸಿ. ಇವಾಗ ನಾನು ಇಲ್ಲಿ ತವ ಇಟ್ಕೊಂಡಿದ್ದೀನಿ. ತವಕ್ಕೆ ಏನು ಮಾಡ್ತೀನಿ, ನಾನು ಫಸ್ಟು ಈರುಳ್ಳಿನ ಇದು ಮಾಡ್ಕೊತೀನಿ. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ದೋಸೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ಹಾಗೆ ಕಿತ್ತೋಗಲ್ಲ. ಸೊ ಹಾಗಾಗಿ ನಾನು ಫಸ್ಟು ಈರುಳ್ಳಿಲಿ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಉಜ್ಕೊಂಬಿಡ್ತೀನಿ. ಈಗ ನಾನು ದೋಸೆ ಹಿಟ್ಟು ಹಾಕ್ಬಿಟ್ಟು ನಿಮಗೆ ಯಾವ ಥರ ಬೇಕು, ಅಂದರೆ ತುಂಬ ತೆಳು ಬೇಕು ಅಂತ ಅಂದರೆ ಇದಕ್ಕೆ ಮಸಾಲೆ ದೋಸೆಗೆ ಆ ಥರ ಹಾಕ್ಕೊಂಡು ಅದ್ರ ಮೇಲೆ ನಾನು ಕೆಂಪು ಚಟ್ನಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹಾಗೆ 1 ಸ್ಪೂನಷ್ಟು ಆಯಿಲ್ನ ಸೇರಿಸ್ಬೇಕು. ಈಗ ಚಟ್ನಿನ ಹಾಕೋತಾ ಇದ್ದೀನಿ. ಎಲ್ಲದಕ್ಕೂ ಕೂಡ ನೀವು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ, ಏನು ತುಂಬ ಖಾರ ಇರಲ್ಲ, ಆರಾಮಾಗಿ ಮೀಡಿಯಮ್ ಖಾರ ಇರುತ್ತೆ, ಹಾಗೆ ಚೆನ್ನಾಗಿರುತ್ತೆ. ಈಗ ಪಲ್ಯ ಮಾಡಿದ್ನಲ್ಲ, ಪಲ್ಯನೂ ಕೂಡ ಈಗ ಮಧ್ಯದಲ್ಲಿ ಹಾಕ್ಕೊಂಡು ಒಂದೇ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಸಾಕು. ಮಸಾಲೆ ದೋಸೆನ 2 ಕಡೆ ಬೇಯಿಸೋ ಅವಶ್ಯಕತೆ ಇಲ್ಲ, ಅದೇನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿರುತ್ತೆ. ಸೊ ನೋಡ್ತಾ ಇದ್ದಾರಲ್ಲ, ದೋಸೆ ರೆಡಿ ಆಯಿತು. ನನ್ನ ಮಗನಿಗೂ ಕೂಡ ಸರ್ವ್ ಮಾಡಿದೆ. ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್ ಆಲ್.